ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾವು ಅಸ್ತಮಾ ಯಾಕೆ ಹರಡುತ್ತದೆ ಮತ್ತು ಅದನ್ನು ನಾವು ಮನೆ ಮದ್ದಲ್ಲಿ ಹೇಗೆ ಅದನ್ನು ಸರಿಪಡಿಸ್ಕೋಬೋದು ಮತ್ತು ಲಂಗ್ ಡಿಟಾಕ್ಸನ್ನು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಅಸ್ತಮಾ ಮತ್ತು ಅಲರ್ಜಿ ಪೀಡಿತರಿಗೆ ಈ ಮಳೆಗಾಲದಲ್ಲಿ ಸ್ವಲ್ಪ ಅಪಾಯಕಾರಿ ಅಂತಲೇ ಹೇಳ್ಬೋದು. ಏಕೆಂದರೆ ಮಳೆಯ ನಂತರ ಧೂಳು ಹಾರ್ತದೆ, ರೋಗಾಣುಗಳು ಮಳೆಯಲ್ಲಿ ಹರಡಲು ಮತ್ತು ಬೆಳೆಯೋಕ್ಕೆ ಅವಕಾಶ ಪಡಿತವೆ. ಆದಾಗ್ಯೂ ಈ ಪರಿಸರ ಅಂಶಗಳಿಂದ ಹರಡುವ ಅಲರ್ಜಿಗಳೇನಿದ್ದಾವೆ ಅದರಿಂದಾಗಿ ಅಸ್ತಮಾ ರೋಗಿಗಳ ಸಂಖ್ಯೆ ವೇಗವಾಗಿ ಹರಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಬದಲಾಗ್ತಿರೋ ನಮ್ಮ ಜೀವನ ಶೈಲಿ ಮತ್ತು ಮಾಲಿನ್ಯದಿಂದಾಗಿ ಅಸ್ತಮಾ ಮತ್ತು ಅಲರ್ಜಿ ರೋಗಿಗಳ ಸಂಖ್ಯೆಯು ಕೂಡ ಹೆಚ್ಚುತ್ತಾ ಇದೆ. ಕೆಲವು ಆಯುರ್ವೇದ ಔಷಧಗಳು ಮತ್ತು ನಮ್ಮ ಮನೆಯಲ್ಲೇ ಸಿಗುವ ಕೆಲವು ಮನೆಮದ್ದುಗಳಿಂದ ಕೂಡ ನಾವು ಸಾಕಷ್ಟು ಪರಿಹಾರವನ್ನು ಇದಕ್ಕೆ ನೀಡಬಹುದು. ಅಸ್ತಮಾ ಅಂದರೆ ಏನು ಅನ್ನೋದನ್ನು ಆಮೇಲೆ ತಿಳ್ಕೊಳ್ಳೋಣ. ಅಸ್ತಮಾ ಅಂದರೆ ಉಸಿರಾಟದ ಟ್ಯೂಬ್ಗಳಲ್ಲಿ ಊತ, ಜಿಗುಟಾದ ಲೋಳೆಯ ಶೇಖರಣೆ ಮತ್ತು ಟ್ಯೂಬ್ಗಳ ಸ್ನಾಯುಗಳ ಗಟ್ಟಿಯಾಗುವಿಕೆಯಿಂದಾಗಿ ನಮಗೆ ಆ ರೋಗಿ ಏನಾಗ್ತದೆ ಅಂದರೆ ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾ ಇರ್ತಾನೆ. ಇದನ್ನು ಅಸ್ತಮಾ ಅಂತ ಹೇಳ್ತೀವಿ. ಇದು ನವಜಾತ ಶಿಶುಗಳಲ್ಲಿ ಕೂಡ ಸಹ ಇದು ಯಾವ ವಯಸ್ಸಿನಲ್ಲಿ ಕೂಡ ಇದು ಸಂಭವಿಸ್ಬೋದು. ಈ ಅಸ್ತಮಾ ಇದ್ರ ರೋಗ ಲಕ್ಷಣಗಳು ಏನಂದರೆ ಆಗಾಗ್ಗೆ ಕೆಮ್ಮು ಬರೋದು, ಉಸಿರಾಡುವಾಗ ಸೀಟಿ ಥರ ಶಬ್ದ ಬರೋದು, ಬಿಸಿಂಗ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಎದೆಯಲ್ಲಿ ಬಿಗಿತ, ಕಫ ಬರುತ್ತೆ, ಕೆಮ್ಮಲು ಕಷ್ಟ ಆಗುತ್ತೆ, ಮತ್ತು ಆತಂಕದ ಭಾವನೆ ಕೂಡ ಬರುತ್ತೆ. ಸೊ ಇದನ್ನು ತಡೆಗಟ್ಟಕ್ಕೆ ಅತ್ಯುತ್ತಮವಾದ ಪರಿಹಾರ ಏನಂದರೆ ಧೂಳು, ಕೆಸರು, ಹೊಗೆ ಅಥವಾ ಮಾಲಿನ್ಯದ ಸಂದರ್ಭದಲ್ಲಿ ನೀವು ನಿಮ್ಮ ಮೂಗನ್ನು ಬಟ್ಟೆಯಿಂದ ಮುಚ್ಕೊಳ್ಬೇಕಾಗುತ್ತೆ. ಹೊರಗಡೆ ಹೋದಾಗಲೂ ಕೂಡ ನೀವು ಬಟ್ಟೆಯಿಂದ ಮುಖಾನ ಮೂಗನ್ನು ಕವರ್ ಮಾಡಬೇಕಾಗುತ್ತೆ. ಹಾಗೆ ಸಿಗರೇಟ್ ಹೊಗೆಯಿಂದ ಕೂಡ ನೀವು ತಪ್ಪಿಸ್ಕೋಬೇಕಾಗುತ್ತೆ. ಮತ್ತು ಈಗಲೇ ಪೇಂಟ್ ಮಾಡಿರ್ತಾರೆ ನೋಡಿ ವಾಲ್ಗೆ, ಆ ತಾಜಾ, ಅದು ಇನ್ನೂ ಒಣಗಿರಲ್ಲ, ತಾಜಾ ಪೇಂಟು, ಕೀಟನಾಶಕಗಳು, ಸ್ಪ್ರೇಗಳು, ಅಗರಬತ್ತಿಗಳು, ಸೊಳ್ಳೆಗಳಿಂದ ಸೊಳ್ಳೆಗೋಸ್ಕರ ನಾವು ಕಾಯಿಲ್ ಹಾಕಿರ್ತೀವಲ್ಲ ಅದರಿಂದ ಅದ್ರ ಹೊಗೆ, ಪರಿಮಳಯುಕ್ತ ಸುಗಂಧ ದ್ರವ್ಯಗಳು ಇತ್ಯಾದಿಗಳು ಸಾಧ್ಯವಾದಷ್ಟು ಅದನ್ನು ನೀವು ತಪ್ಪಿಸಿ. ಬಣ್ಣಗಳು, ಸುವಾಸನೆಗಳು, ಸಾರಗಳು, ಸಂರಕ್ಷಕಗಳು, ತಂಪ ಪಾನೀಯಗಳು ಇತ್ಯಾದಿಗಳು ಒಳಗೊಂಡಿರುವ ಕೆಲವು ಆಹಾರ ಪದಾರ್ಥಗಳನ್ನು ನೀವು ಸೇವಿಸೋದನ್ನು ತಪ್ಪಿಸಬೇಕು. ಮತ್ತು ಅಸ್ತಮಾದಲ್ಲಿ ಪರಿಣಾಮಕಾರಿ ಗಿಡಮೂಲಿಕೆಗಳು ಕೆಲವೊಂದು ನಿಮಗೆ ಅಸ್ತಮಾ ಪೇಷಂಟ್ಗಳಿಗೆ ಇವು ತುಂಬ ಒಂದು ಅನುಕೂಲ ಆಗುತ್ತೆ ಇದನ್ನು ತಗೊಂಡ್ರೆ. ಹೇಗೆ ಅಂದರೆ ವಾಸ ಅನ್ನೋ ಇದು ಒಂದು ಕಿರಿದಾದ ಉಸಿರಾಟದ ಕೊಳವೆಗಳನ್ನು ವಿಸ್ತರಿಸೋಕ್ಕೆ ಕೆಲಸ ಮಾಡ್ತದೆ. ಇದು ಪೌಡರ್ ಫಾರ್ಮಲ್ಲಿ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಇದು ಸಿಗುತ್ತೆ. ಮತ್ತು ಕಂಠಕರಿ ಅನ್ನೋದು ಇದು ಕೂಡ ನಿಮಗೆ ಸಿರಪ್ ರೂಪಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಮತ್ತು ಇದು ಬೇರೆ ಫಾರ್ಮಲ್ಲಿ ಕೂಡ ನಿಮಗೆ ಇದು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಸೊ ಕಂಠಕರಿ ಇದು ಆಯುರ್ವೇದಿಕ್ ಮೆಡಿಸಿನ್ ಅಂಗಡಿಗಳಲ್ಲಿ ಮಾತ್ರ ನೀವು ಇದನ್ನು ಖರೀದಿಸಬೇಕು. ಸೊ ಕಂಠಕರಿ ಇದು ಗಂಟಲು ಮತ್ತು ಶ್ವಾಸಕೋಶದಲ್ಲಿ ಸಂಘವಾದ ಕೆಲವು ಜಿಗುಟಾದ ವಸ್ತುಗಳನ್ನು ಸ್ವಚ್ಛಗೊಳಿಸೋಕ್ಕೆ ಇದು ಚೆನ್ನಾಗಿ ಕೆಲಸ ಮಾಡ್ತದೆ. ಮತ್ತು ಪುಷ್ಕರ್ ಮೂಲ್ ಅಂತ ಇದು ಆ್ಯಂಟಿಹಿಸ್ಟಮೈಸ್ನಂತೆ ಇದು ಕೆಲಸ ಮಾಡ್ತದೆ. ಇದ್ರ ಜೊತೆಗೆ ಇದೇನು ಮಾಡ್ತದೆ ಅಂದರೆ ಕೆಲವು ಬ್ಯಾಕ್ಟೀರಿಯಾ ವಿರೋಧಿ ಲಕ್ಷಣಗಳನ್ನ ಇದು ಸಮೃದ್ಧವಾಗಿರುವುದರಿಂದ ಈ ಔಷಧಿ ತುಂಬ ಅಸ್ತಮಾ ಪೇಷಂಟ್ಗಳಿಗೆ ಇದರಿಂದ ಕೂಡ ತುಂಬ ಲಾಭ ಆಗುತ್ತೆ. ಮತ್ತು ಎಸ್ಟಿಮದು ಇದು ಗಂಟಲನ್ನು ತೆರವುಗೊಳಿಸೋಕ್ಕೆ, ಓಪನ್ ಮಾಡೋಕ್ಕೆ ಕೂಡ ಇದು ಚೆನ್ನಾಗಿ ಸಹಾಯ ಮಾಡ್ತದೆ. ಸೊ ಈ ಥರ ಕೆಲವು ಗಿಡಮೂಲಿಕೆಗಳು ನಿಮ್ಮ ಅಸ್ತಮಾ ಒಂದು ಕಾಯಿಲೆಗೆ ತುಂಬ ನಿಮಗೆ ಇವು ಸಹಾಯ ಮಾಡ್ತದೆ. ಇನ್ನು ನಾವು ನಮ್ಮ ಒಂದು ಶ್ವಾಸಕೋಶವನ್ನು ಹೇಗೆ ಡಿಟಾಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಚ್ಛಗೊಳಿಸ್ಕೋಬೇಕು, ಹೇಗೆ ನಿರ್ವಿಷೀಕರಣ ಮಾಡ್ಕೋಬೇಕು ಅಂತಂದರೆ ಕೆಲವು 7 ಪ್ರಮುಖ ಸಲಹೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ನಮ್ಮ ಶ್ವಾಸಕೋಶವು ಇದರಿಂದ ಏನಾಗುತ್ತೆ ಅಂದರೆ ಬಲಗೊಳ್ಳುತ್ತೆ. ಈ ಲಂಗ್ ಡಿಟಾಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಶ್ವಾಸಕೋಶ ಕೂಡ ಬಲಗೊಳ್ಳುತ್ತದೆ. ಮೊದಲನೇದಾಗಿ ನಿಮ್ಮ ಶ್ವಾಸಕೋಶವನ್ನು ಸ್ವಚ್ಛಗೊಳಿಸೋಕ್ಕೆ ನೀವು ಸ್ಟೀಮ್ ಇನ್ಹಲೇಷನ್ ಇದೊಂದು ಸುಲಭ ಮತ್ತು ಅತ್ಯಂತ ಪರಿಣಾಮಕಾರಿ ಮಾರ್ಗನೇ ಆಗಿದೆ. ಇದು ಗಾಳಿಯ ಹಾದಿಗಳನ್ನು ತೆರವುಗೊಳಿಸುತ್ತದೆ ಮತ್ತು ನಿಮ್ಮ ಉಸಿರಾಟವನ್ನು ಸುಲಭಗೊಳಿಸೋಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಇನ್ನು ಗ್ರೀನ್ ಟೀ ಇದು ಒಂದು ಉತ್ಕರ್ಷಕ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಕೂಡ ಶ್ವಾಸಕೋಶದಲ್ಲಿ ಇರುವ ವಿಷಕಾರಿ ಅಂಶಗಳನ್ನು ತೆಗೆದುಹಾಕೋಕ್ಕೆ ನಿಮಗೆ ಸಹಾಯ ಮಾಡುತ್ತದೆ. ಮೂರನೇದಾಗಿ ಆಳವಾದ ಉಸಿರಾಟದ ವ್ಯಾಯಾಮಗಳು, ಪ್ರಾಣಾಯಾಮಗಳು, ನಾಡಿ ಶೋಧನ ಇರ್ಬೋದು, ಅನುಲೋಮ ವಿಲೋಮ, ಕಪಾಲ್ಭಾತಿ ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ ಮತ್ತು ಅವುಗಳನ್ನು ಬಲಪಡಿಸುತ್ತದೆ ಕೂಡ. 4ನೇದಾಗಿ ಉರಿಯೂತ ಆಂಟಿ ಇನ್ಫ್ಲಮೇಟರಿ ಫುಡ್ಗಳಾದ ಉರಿಯೂತ ನಿವಾರಕ ಆಹಾರಗಳಾದ ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಮತ್ತು ತುಳಸಿ ಇವುಗಳೆಲ್ಲ ನಿಮ್ಮ ಶ್ವಾಸಕೋಶವನ್ನು ಆರೋಗ್ಯಕರವಾಗಿ ಇಡೋಕ್ಕೆ ಮತ್ತು ಉರಿಯೂತವನ್ನು ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಇವು ನಿಮಗೆ ಸಹಾಯ ಮಾಡ್ತವೆ. 5ನೇದು ಮನೆಯಲ್ಲಿ ಏರ್ ಪ್ಯೂರಿಫೈರ್ನ ಅಳವಡಿಸ್ಕೊಳ್ಳಿ. ಮತ್ತು ಗಾಳಿಯನ್ನು ಸ್ವಚ್ಛಗೊಳಿಸುವ ಮನಿ ಪ್ಲ್ಯಾಂಟ್, ಈ ಥರ ಮನಿ ಪ್ಲ್ಯಾಂಟ್ ಆಗಲಿ ಮತ್ತು ಸ್ನೇಕ್ ಪ್ಲ್ಯಾಂಟ್ಗಳು ಇಂಥ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ನೀವು ಪಾಟಲ್ಲಿ ಇಡ್ಬೋದು. ಏರ್ ಪ್ಯೂರಿಫೈ ಪ್ಲ್ಯಾಂಟ್ಸ್ ಅಂತ ಏನು ಕರಿತೀವಿ, ಈ ಥರನ ನೀವು ನಿಮ್ಮ ಮನೆಯಲ್ಲಿ ಇಡ್ಬೋದು. ಮತ್ತು ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯೋದರಿಂದ ಕೂಡ ದೇಹದಲ್ಲಿ ವಿಷಕಾರಿ ವಸ್ತುಗಳು ಹೊರಗಡೆ ಹೋಗೋದರಿಂದ ಕೂಡ ನಮ್ಮ ಶ್ವಾಸಕೋಶಕ್ಕೆ ಇದು ತೊಂದರೆ ಆಗೋದನ್ನು ತಪ್ಪಿಸ್ತದೆ.
ಈ ಅಂಶಗಳನ್ನು ತೆಗೆದು ಹಾಕುತ್ತದೆ ಕೂಡ. ಇದು ನಮ್ಮ ಶ್ವಾಸಕೋಶವನ್ನು ಸ್ವಚ್ಛವಾಗಿರಿಸ್ತದೆ. 7ನೇದಾಗಿ ಲಾಸ್ಟ್ನೇದು, ಧೂಮಪಾನವು ಶ್ವಾಸಕೋಶಕ್ಕೆ ಹೆಚ್ಚು ಹಾನಿಯನ್ನುಂಟು ಮಾಡುತ್ತದೆ. ಇದನ್ನು ತಕ್ಷಣವೇ ನಿಲ್ಲಿಸಿ ಮತ್ತು ಇತರರಿಗೂ ಕೂಡ ಸ್ಫೂರ್ತಿ ನೀಡಿ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಈ ಸುಲಭವಾದ ಸಲಹೆಗಳನ್ನು ಸೇರಿಸಿ ಮತ್ತು ಈ ಮಾಲಿನ್ಯದ ಅಪಾಯಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ಆರೋಗ್ಯಕರ ಶ್ವಾಸಕೋಶಗಳು ನಿಮಗೆ ದೀರ್ಘ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ನಾನು ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಧೂಮಪಾನವನ್ನು ಬಿಡಿಸೋದ್ರ ಬಗ್ಗೆ ಅಥವಾ ಧೂಮಪಾನವನ್ನು ನಿಲ್ಲಿಸೋಕ್ಕೆ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದೀನಿ. ಸಿಗರೇಟ್ ಸೇದೋದನ್ನು ಹೇಗೆ ನಿಲ್ಲಿಸಬೇಕು ಅನ್ನೋದನ್ನು ಕೂಡ ಒಂದು ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ನೋಡಿ, ಯಾಕಂದರೆ ಧೂಮಪಾನದಿಂದ ಅಸ್ತಮಾ ರೋಗಿಗಳಿಗೆ ಇದು ತುಂಬ ಹಾನಿಯನ್ನು ಉಂಟು ಮಾಡ್ತದೆ. ದಯವಿಟ್ಟು ಆ ವಿಡಿಯೋವನ್ನು ಕೂಡ ನೀವು ನೋಡಿ. ಸೊ ಇಷ್ಟು ನಾನು ಅಸ್ತಮಾಗೆ ಕಾರಣವಾಗುವ ಕೆಲವು ಧೂಮಪಾನಗಳಿಂದ ಕಾರಣ ಆಗುತ್ತೆ ಮತ್ತು ಇತರೆ ಕಾರಣಗಳ ಬಗ್ಗೆ ವಿವರಿಸಿದ್ದೀನಿ. ಮತ್ತು ಅದನ್ನು ಹೇಗೆ ಯಾವ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಇದನ್ನು ನಾವು ನಮ್ಮ ಶ್ವಾಸಕೋಶವನ್ನು ಸ್ವಚ್ಛಗೊಳಿಸಬೇಕು ಮತ್ತು ಯಾವ ಗಿಡಮೂಲಿಕೆಗಳ ಒಂದು ಔಷಧಿಗಳನ್ನ ನಾವು ಸೇವಿಸಬೇಕು ಅನ್ನೋದನ್ನು ಹೇಳಿದ್ದೀನಿ. ದಯವಿಟ್ಟು ಇದನ್ನು ಇನ್ನೊಂದು ಸರಿ ನೋಡಿಬಿಟ್ಟು ಪಾಲಿಸ್ಕೊಂಡ್ರೆ ಅಸ್ತಮಾ ಕಾಯಿಲೆಯಿಂದ ನಾವು ದೂರ ಇರ್ಬೋದು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.